ಸುಜಾತ ಭಟ್ ಅವರ ಆರೋಪ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಯಾಕಂದರೆ ತಮ್ಮ ಮಗಳು ಅನನ್ಯ ಭಟ್ ಅವರು ಧರ್ಮಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಕಾಣೆಯಾಗಿದ್ದರ ಸಂಬಂಧಪಟ್ಟ ಹಾಗೆ ಈಗಾಗಲೇ ದೂರನ್ನು ಕೊಟ್ಟಿದ್ದರು. ಬಟ್ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತದನಂತರದಲ್ಲಿ ಹೊಸ ವಿಚಾರ ಕೂಡ ಹರಿದಾಡಿತ್ತು. ಖುದ್ದು ಇದಾದ ನಂತರ 2 ದಿನಗಳ ಹಿಂದೆ ನನ್ನ ಮಗಳು ಅನನ್ಯ ಭಟ್ ಅಂತ ಒಂದು ಒಂದು ಫೋಟೋವನ್ನು ಕೂಡ ಅವರು ಶೇರ್ ಮಾಡಿದ್ದಾರೆ. ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ ಈಗಾಗಲೇ ತನಿಖೆ ಕೂಡ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಅದು ಅವರ ಮಗಳಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಈಗ ಅದರ ಸುಜಾತ ಭಟ್ ಅವರು ವಾಸವಿದ್ದಂತಹ ಮನೆ ಮುಂಭಾಗದಲ್ಲಿದ್ದೀನಿ. ಈಗೇನು ಈ ಬೀಗ ಹಾಕಿದೆ ಇದೇ ಮನೆಯಲ್ಲಿ ಸುಜಾತ ಭಟ್ ಅವರು ವಾಸ ಇದ್ರು. ಬಟ್ 2 ದಿನಗಳಿಂದ ಈ ಒಂದು ಮನೆಗೆ ಬೀಗ ಬಿದ್ದ ಮಾಹಿತಿಯನ್ನು ಸ್ಥಳೀಯರು ಕೂಡ ನೀಡ್ತಾ ಇದ್ದಾರೆ. ಖುದ್ದು ಪೊಲೀಸರು ಕೂಡ ಈ ಒಂದು ಜಾಗಕ್ಕೆ ಬಂದು ವಿಚಾರಣೆ ಕೂಡ ಮಾಡಿದ್ದಾರೆ. ಅಲ್ಲಿರುವಂತಹ ಕಟ್ಟಡ ನಿವಾಸಿಗಳಲ್ಲಿ ಕೂಡ ಸುಜಾತ ಭಟ್ ಅವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ನಮಗೂ ಅಂದ್ರೆ ಯಾವಾಗ ಸುಜಾತ ಭಟ್ ವಿಚಾರ ಗೊತ್ತಾಯಿತು, ಅವರು ವಾಸವಿದ್ದಂತಹ ಜಾಗಕ್ಕೆ ಬಂದಂತ ಸಂದರ್ಭದಲ್ಲಿ ನಮಗೂ ಕೂಡ ಇಲ್ಲಿ ಬೀಗ ಹಾಕಿರುವಂತಹ ಮನೆ ಕಾಣ್ತಾ ಇದೆ. ನಂಬರ್ 7 ಅಂತ ಏನು ಇಲ್ಲಿ ಇದಾಗಿದೆ, ಇದೇ ಮನೆಯಲ್ಲಿ ಸುಜಾತ ಭಟ್ ಅವರು ವಾಸವಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು ಇಲ್ಲಿರುವಂತಹ ಇದೇ ಬಿಲ್ಡಿಂಗ್ ನಲ್ಲಿ ವಾಸ ಮಾಡ್ತಿರುವಂತಹ ವ್ಯಕ್ತಿಗಳು ಕೂಡ ಕೊಡ್ತಾ ಇರುವಂತಹ ಮಾಹಿತಿ. ಸುಜಾತ ಭಟ್ನವ್ರನ್ನು ಕೂಡ ನಾವು ನೋಡಿದ್ವಿ, ಅವ್ರ ಜೊತೆ ಕೂಡ ಮಾತಾಡಿದ್ವಿ ಅನ್ನೋ ಮಾಹಿತಿಯನ್ನು ಕೂಡ ಇಲ್ಲಿ ಬಿಲ್ಡಿಂಗ್ ನವ್ರು ನೀಡ್ತಾ ಇದ್ದಾರೆ. ಜೊತೆಗೆ 2 ದಿನಗಳ ಹಿಂದೆ ಅಂದ್ರೆ ವಾರಗಳ ಹಿಂದೆ ಪೊಲೀಸರು ಕೂಡ ಬಂದು ಇಲ್ಲಿ ವಾಸ ಮಾಡ್ತಿದ್ದಂತಹ ಒಂದಿಷ್ಟು ಬಲಿ ಸುಜಾತ ಭಟ್ ಅವರು ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕಲೆ ಹಾಕಿದ್ರು. ಅವ್ರು ಹೇಗಿದ್ರು ಅನ್ನೋ ನಿಮ್ಮ ಜೊತೆ ಏನಾದ್ರು ವಿಚಾರ ಹಂಚಿಕೊಳ್ತಿದ್ರ ಅನ್ನೋ ಮಾಹಿತಿಯನ್ನು ಕೂಡ ಖುದ್ದು ಪೊಲೀಸರು ಕಲೆ ಹಾಕಿರೋ ಮಾಹಿತಿಯನ್ನು ಈ ಬಿಲ್ಡಿಂಗ್ ನಲ್ಲಿ ವಾಸ ಮಾಡ್ತಿರುವಂತಹ ಇತರೆ ವ್ಯಕ್ತಿಗಳು ನಮ್ಗೆ ನೀಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.